ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಮಿತ್ರರೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಯಾರು ಒಳ್ಳೆಯವರಿದ್ದಾರೆ, ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಅಪಘಾತಗಳು ಅಂದರೆ ಆಕ್ಸಿಡೆಂಟ್ಗಳು, ಇವೆಲ್ಲ ಪಂಚಭೂತಗಳ ಪ್ರಾಣಶಕ್ತಿ, ಗ್ರಹತಾರ ಪ್ರಾಣಶಕ್ತಿ. ಸಾಕಷ್ಟು ಗ್ರಹಗಳು, ನಕ್ಷತ್ರಗಳು, ಪಂಚಭೂತಗಳು ಅಂದರೆ ವಾಯು, ಅಗ್ನಿ, ವರುಣ, ಭೂಮಿ, ಆಕಾಶ. ಇದರಲ್ಲಿ ಗ್ರಹಗಳು, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಸಾಗರಗಳು, ಬಾವಿಗಳು ಬೋರ್ವೆಲ್ಗಳು ಅಂತಿರಲ್ಲ ನೀವು, ಬೋರ್ವೆಲ್ಗಳು ಇವೆಲ್ಲ ಇರುತ್ತೆ. ಇಲ್ಲಿ ಸಾಕಷ್ಟು ಅವಘಡಗಳು, ಅಪಘಾತಗಳು, ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ. ಕೆಲವರು ಆತ್ಮಹತ್ಯೆಗಳು ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಟೂ ವೀಲರಲ್ಲೋ, ಕಾರಲ್ಲೋ, ಬಸ್ಸಲ್ಲೋ, ಲಾರಿನಲ್ಲೋ ಎಲ್ಲೋ ಆಕ್ಸಿಡೆಂಟ್ ಆಗ್ತಾರೆ. ಇನ್ನು ಕೆಲವು ಕಡೆ ಬೆಂಕಿ ಬೀಳುತ್ತೆ. ಬೆಂಕಿಗಳು ಫ್ಯಾಕ್ಟ್ರಿ ಇರ್ಬೋದು, ಮನೆ ಇರ್ಬೋದು, ಗುಡಿಸಲಿರ್ಬೋದು, ಇನ್ನೆಲ್ಲೋ ಇರ್ಬೋದು, ಬೆಂಕಿ ಹೊತ್ಕೊಳ್ಳುತ್ತೆ. ತಮಗೆ ಸಾಯೋಕ್ಕೆ ಇಷ್ಟ ಇರಲ್ಲ. ನೂರಾರು ವರ್ಷ ಈ ಭೂಮಿ ಮೇಲೆ ಬದುಕೋಣ, ತಮ್ಮದೇ ಆದ ಕನಸುಗಳಿದೆ, ಸ್ವಪ್ನಗಳಿದೆ, ಅದನ್ನು ಈಡೇರಿಸ್ಕೊಳ್ಳೋಣ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಎಷ್ಟೋ ಜನ ಸುಂದರ ಸ್ವಪ್ನಗಳನ್ನು ಕಂಡು ಜೀವಿಸ್ತಾ ಇರ್ತಾರೆ. ಬಡತನನೋ, ಸಿರಿತನನೋ, ಕಷ್ಟನೋ, ಸುಖನೋ ಜೀವಿಸ್ತಾ ಇರ್ತಾರೆ, ಸುಂದರ ಸ್ವಪ್ನಗಳನ್ನು ಇಟ್ಕೊಂಡು. ಆದರೆ ಯಮ ಅಥವಾ ಶನಿ ಅಂತಿರಲ್ಲ ನೀವು, ಹಾಗೆ ಕಷ್ಟ ಒಕ್ಕರ್ಸ್ಕೊಂಡು ಅಪಘಾತಗಳಾಗ್ಬೋದು. ಯಾವುದೋ ಒಂದು ಟೂ ವೀಲರಲ್ಲಿ, ಯಾವುದೋ ಒಂದು ಕಾರು, ಟ್ರೈನು, ಯಾವುದೋ ಹಡಗು, ಪ್ಲೇನ್, ಲಾರಿ, ಬಸ್, ಯಾವುದೂ ಇಲ್ಲ. ರೋಡಲ್ಲಿ ಹೋಗ್ತಾಯಿದ್ವಿ, ಯಾರೋ ಹಿಂದೆಯಿಂದ ಬಂದು ಗುದ್ದುತ್ತಾರೆ, ಯಾವುದೋ ಒಂದು. ಅದೂ ಇಲ್ಲ, ಎಲ್ಲೋ ಹೋಗ್ತಾಯಿದ್ವಿ, ಯಾರೋ ಕಳ್ಳರು, ಕಾಕರು ನಮ್ಮನ್ನ ಹಿಡ್ಕೊಂಡು ಚಾಕು ಚೂರಿ ಹಾಕಿರೋದೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅವರೂ ಬೇಡ, ನಮ್ಮ ಶತ್ರುಗಳು ಇರ್ತಾರಲ್ಲ, ಅವರು ಸಾಯಿಸ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಇದು ಪ್ರಶ್ನೆ. ಬೋರ್ವೆಲ್ಲಲ್ಲೇ ಮಕ್ಕಳು ಬಿದ್ದೋಗ್ತಾರೆ, ನಿಮ್ಗೆ ಗೊತ್ತಿದೆ. ಬೋರ್ವೆಲ್ಲಲ್ಲೇ ಮಕ್ಕಳು ಬಿದ್ದೋಗ್ತಾರೆ. ಎಲ್ಲರೂ ಏನು ಮಾತಾಡ್ಕೊಳ್ತಾರೆ, ಅಲ್ಲಿ ಬೋರ್ವೆಲ್ಲು ಮೊದಲು ಕೊರೆಸಿದ್ದಾರೆ, ನೀರೆಲ್ಲ ಬಿತ್ತೋ ಬೀಳಿಲ್ವೋ, ಆಮೇಲೆ ಎಷ್ಟೋ ವರ್ಷ ಹಳೇದಾಯಿತು, ಅದು ಹಂಗೆ ಮಳೆ ಬಿದ್ದು ಇವರೇನು ಮಾಡ್ತಾರೆ, ಅದರೆಲ್ಲ ಪೈಪ್ಗಳು ಕಿತ್ಕೊಳ್ತಾರೆ. ಒಂದಷ್ಟು ಕೇಸಿಂಗ್ ಪೈಪ್ ಇಟ್ಟಿರ್ತಾರೆ, ಒಂದಷ್ಟು ಅಡಿಗೆ ಕೇಸಿಂಗ್ ಪೈಪ್ ಅಂತಾರದು. ಆ ಪೈಪನ್ನ ಕಿತ್ಕೊಬಿಡ್ತಾರೆ. ಏತಕ್ಕೆ ಅಂದರೆ ಅದನ್ನು ಮತ್ತೆ ನಾವು ಬೇರೆ ಕಡೆ ಬಳಸ್ಬೋದು, ಅಥವಾ ಮಾರಾಟ ಮಾಡ್ಬೋದು. ಅಥವಾ ಬೋರ್ವೆಲ್ಲರು ಅಲ್ಲಿ ನೀರು ಬೀಳಲಿಲ್ಲ ಅಂದರೆ ನೀವೇ ಕಿತ್ಕೊಂಡು ಹೋಗ್ಬಿಡ್ರಪ್ಪ ಅಂತ ಅಲ್ಲಿ ಬೋರ್ ಕೊರೆಸ್ತವ್ರು, ಯಾರು ಕೊರೆಸಿದ್ದಾರೆ ಅವ್ರು ಹೇಳ್ತಾರೆ. ಬೋರ್ವೆಲ್ಲರು ಏನು ಮಾಡ್ತಾರೆ, ಆ ಪೈಪ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದು ಕಿತ್ಕೊಂಡಾದ್ಮೇಲೆ ಆಗಾಗ ಮಳೆ ಬಿದ್ದು ನೀರೆಲ್ಲ ಅದರಲ್ಲಿ ಹರಿದು ಬೋರ್ವೆಲ್ಲಲ್ಲಿ ಸುತ್ತಲೂ ನೀರೆಲ್ಲ ಹರಿದು ಆ ಮಣ್ಣೆಲ್ಲ ಕುಸ್ತು ಆ ಹೋಲ್ ಇಷ್ಟು ತಪಾರದು, ಬರೀ 6 ಇಂಚು, 3/4 ಅಡಿ ಕೂಡ ಇರಲ್ಲ. 6 ಇಂಚು ಬೋರ್ವೆಲ್ ಅಷ್ಟಿರುತ್ತೆ. ಅದರಲ್ಲಿ ಯಾವುದೇ ಮಕ್ಕಳು ಬೀಳೋದಿಲ್ಲ. ಒಂದು ಸಣ್ಣ ನಾಯಿ ಮರಿಗಳು ಬೀಳ್ಬೋದು ಅಷ್ಟೇ, ಮಕ್ಕಳಂತೂ ಬೀಳಲ್ಲ. ಅಂಥ ಒಂದು ಬೋರ್ವೆಲ್ ಒಳಗಡೆ ಮಕ್ಕಳು ಬಿದ್ದೋಗ್ತವೆ. ಯಾಕೆಂದರೆ ಈ ನೀರು ಒಳಗಡೆ ಹೋಗಿ ಅದು ಅಗಲ ಆಗುತ್ತೆ. ನೀರು ಕೊಚ್ಕೊಂಡು ಹೋಗಿ ಮಣ್ಣನ್ನು ಅಗಲ ಆಗುತ್ತೆ. 6 ಇಂಚಿರೋ ಬೋರ್ವೆಲ್ಲು 10 ಇಂಚು 12 ಇಂಚು ಆಗ್ಬಿಡುತ್ತೆ ಅಗಲ, 1 ಅಡಿಗಿಂತ ದೊಡ್ಡದಾಗ್ಬಿಡುತ್ತೆ. ಇನ್ನೂ ಕೆಲವು ಕಡೆ ಇನ್ನೂ ದೊಡ್ಡದಾಗಿರ್ತದೆ. ಆದರೆ ಅಲ್ಲಿರೋರು ಅದನ್ನು ಕಲ್ಲಾಕಿ, ಇನ್ನೊಂದು ಹಾಕಿ, ಮತ್ತೊಂದು ಹಾಕಿ ಮುಚ್ಚೋದಿಲ್ಲ. ಅಷ್ಟು ಸೋಂಬೇರಿತನ, ದಡ್ಡತನ, ತಿಳಿಗೇಡಿತನ ಕೆಲವರಿಗೆ. ಆಮೇಲೆ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅಥವಾ ಅಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ. ಪಾಪ ಹೆಂಗಸರು ಒಂದೊಂದೇ ಚಿಕ್ಕ ಮಗು ಇರ್ತದೆ, ಅಥವಾ 2-3 ಮಕ್ಕಳು ಇರ್ತವೆ. ಅಲ್ಲೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾರೆ. ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಜೊತೆಯಲ್ಲಿ. ಪಾಪ ಮನೇಲಿ ಯಾರು ನೋಡ್ಕೊಡೋರು ಇರೋಲ್ಲ ಮಕ್ಕಳಿಗೆ. ಅವು ಆಟ ಆಡ್ತಾ ಬಿದ್ದೋಗ್ತವೆ ಅದರೊಳಗಡೆ. ಏನೋ ಒಂದು ನೋಡೋಣ ಅಂತ ಹೋಗ್ತವೆ, ಹಳ್ಳ ಇದೆ, ಒಂದೊಂದು ಕಲ್ಲುಗಳಾಗ್ತವೆ. ಆ ಮಕ್ಕಳು ಇಲ್ಲ ನೋಡೋಣ ಅಂತ ಹೋಗ್ತವೆ, ಬಿದ್ದೋಗ್ತವೆ. ಬಿದ್ದೋದ್ಮೇಲೆ ಬಾಯ್ ಬಡ್ಕೊತಾರೆ. ಆಮೇಲೆಲ್ಲ ಪೊಲೀಸ್ ಇನ್ನೊಂದು ಮತ್ತೊಂದು ಬರ್ತಾರೆ.
ಬೇರೆ ದೇಶದಲ್ಲಾದರೆ ಅತಿ ಬೇಗನೆ ಅವ್ರು ನೀಚೆ ಹತ್ತಾರೆ, ಅಂಥ ತಂತ್ರಜ್ಞಾನ ಇರುತ್ತೆ. ರೋಬೋಗಳು ಅದು ಇದು ಇರುತ್ತೆ, ಒಳಗಡೆ ಬಿಡ್ತಾರೆ, ಅವು ಎತ್ತಾಕೊಂಬತ್ತವೆ, ಈಚೆ ಎಳ್ಕೊಂಬತ್ತವೆ ರೋಬೋಗಳೆಲ್ಲ. ಆದರೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅಂದರೆ, ಇವ್ರಿಗೆ ಸರ್ಕಾರದಲ್ಲಿರೋ ಅಧಿಕಾರಿಗಳಿಗೆ ಭವಿಷ್ಯ ತುಂಬ ಕೆಲಸ ಇರುತ್ತೆ, ಅವ್ರದ್ದೇ ಆದ ಜೀವನ, ಆ ಕೆಲಸ ಬ್ಯುಸಿನಲ್ಲಿರ್ತಾರೆ ಸರ್ಕಾರ ಅಧಿಕಾರಿಗಳು. ಅಭಿವೃದ್ಧಿ ಕಾರ್ಯಗಳಿಗೆ ಇವ್ರಿಗೆ ಹಣ ಇರಲ್ಲ, ಬೇರೆ ಬೇರೆ ಇವ್ರಿಗೆ ಅದೇನೋ ಹೇಳ್ತಾರೆ ಹಂಗೆ, ಅವ್ರ ವಿಷಯ ಬೇಡ ಬಿಡಿ. ಈಗ ಯಾಕೆ ಅಷ್ಟರ ಮಟ್ಟಿಗೆ ಇಲ್ಲಿರೋ ಸರ್ಕಾರಿ ಉದ್ಯೋಗಸ್ಥರು, ಸರ್ಕಾರಿ ರಾಜಕೀಯ, ಸರ್ಕಾರ ಮೇಂಟೈನ್ ಮಾಡೋವ್ರ ಪರಿಸ್ಥಿತಿ, ಅವ್ರ ಮಧ್ಯೆ ನಾವು ಸಿಕ್ಕಾಕೊಂಡು ನರಳ್ತಾಯಿದ್ವಿ. ಮಕ್ಕಳು ಬಿದ್ದಾಗುತ್ತೆ ಹೊಟ್ಟಿನಲ್ಲಿ, ಅವನ್ನ ಎತ್ತೋದು ಕಷ್ಟ. ಇಲ್ಲಿ 2-3 ದಿನ ತಗೊಳುತ್ತೆ, ಅಷ್ಟೊತ್ತಿಗೆ ಅದಿಲ್ಲ ನರಕ ಅನುಭವಿಸಿ ಈಚೆ ಬರುತ್ತೆ. ಅದಂತೂ ಈಚೆ ಬಂದುಬಿಟ್ರೆ ನರಕ ಅನುಭವಿಸಿ ಸಾವನ್ನು ಗೆದ್ದು ಬಂದ ಎಲ್ಲಿ ನೋಡಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸೆಲ್ಲ ಅಡ್ವರ್ಟೈಸ್ಮೆಂಟ್. ಎಲ್ರಿ ಸಾವನ್ನು ಗೆದ್ದು ಬಂದಿದೆ, ನರಕ ಅನುಭವಿಸಿ ಬಂದಿದೆ ಅದು ಅಲ್ವಾ. ಹೈಲೈಟ್ ಆಗೋಗ್ತಾರೆ, ಹೈಲೈಟ್ ಮಾಡೋಕ್ತಾರೆ ಇವರು. ಯಾಕಂದರೆ ಇವರು ಸ್ವಾರ್ಥಕ್ಕೆ, ಇವರು ಪ್ರಚಾರ ಮಾಡ್ಕೊಳ್ಳೋಕ್ಕೆ ಆ ಮಗುವೆ ಹೆಸರು ಎತ್ಕೊಳ್ತಾರೆ, ಅಷ್ಟೇನೇನಿಲ್ಲ. ಪಾಪ ಅದರ ಪಾಡ್ಗಾದ ಬಿದ್ದೋಯ್ತು, ಅಲ್ಲಿ ನರಕ ಅನುಭವಿಸ್ತೋ, ಈಚೆ ಬಂತು. ಏನೋ ಟೈಮ್ ಚೆನ್ನಾಗಿದೆ, ಅವ್ರ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ, ಇಲ್ಲ ಇನ್ಯಾರೋ ಮಾಡಿದ ಪುಣ್ಯನೋ, ಇಲ್ಲ ಅವ್ರು ಮಾಡಿದ ಪುಣ್ಯನೋ, ಒಟ್ಟಿನಲ್ಲಿ ಅದು ನರಕ ಅನುಭವಿಸಿ ಈಚೆ ಬಂದಿದೆ. ಇವ್ರು ನೋಡಿದ್ರೆ ಅದರ ಹೆಸರಲ್ಲಿ ಇವರು ಅಡ್ವರ್ಟೈಸ್ ಮಾಡ್ಕೊಬಿಡ್ತಾರೆ, ಅವ್ರವರು ಸಂಘ ಸಂಸ್ಥೆಗಳು, ಇನ್ನೊಂದು ಮತ್ತೊಂದಿಲ್ಲ ಅಲ್ವಾ, ಪೋಸ್ಗಳು ಕೊಟ್ಕೊಳ್ತಾರೆ. ಜೊತೆಗೆ ಎಲ್ಲೋ ಕೂತಿರ್ತಾರೆ, ₹1 ಸಹಾಯ ಮಾಡಲ್ಲ, ಅವ್ರಿಗೆ ₹1 ಕಾಣಿಕೆ ಹಾಕಲ್ಲ ಅವ್ರ ಕಷ್ಟಕ್ಕೆ. ಶೇರುಗಳು, ಲೈಕ್ಗಳು, ಕಾಮೆಂಟ್ಗಳು. ಇದು ಬೇರೆ ಪ್ಯಾಷನ್, ಒಂಥರ ಪ್ಯಾಷನ್. ಯಾರಿಗೂ ₹1 ಸಹಾಯ ಮಾಡೋ ಹೋಗ್ತಿರಲ್ಲ ಇವ್ರಿಗೆ, ಬರೀ ಶೇರುಗಳು. ಅಪ್ಪ ಇನ್ನೂ ಕೆಲವ್ರು ಇರ್ತಾರೆ ತುಂಬ ದೊಡ್ಡರು. ಇಲ್ಲಿ ಎಂಥ ದೊಡ್ಡರಂದ್ರೆ ಅವರು ಒಳ್ಳೆಯವರಾಗಿರ್ತಾರೆ, ತುಂಬ ಒಳ್ಳೆಯವ್ರು ಇರ್ತಾರೆ, ದಾನ ಧರ್ಮ ಮಾಡಬೇಕನ್ನೋ ಮನಸ್ಥಿತಿ ಇರ್ತದೆ. ಯಾರೋ ಎಲ್ಲೋ ಈ ಯು ಆರ್ ಕೋಡ್ಗಳು ಅಂತಿರಲ್ಲ, ಕೋಡ್ಗಳು ಪೇಟಿಎಮ್ದು, ಫೋನ್ಪೇದು, ಗೂಗಲ್ ಪೇದೆಲ್ಲ ಕೋಡ್ಗಳು ಇರ್ತಾವಲ್ಲ, ಅದನ್ನು ಇಟ್ಕೊಬಿಟ್ಟು ಒಂದು ಫೋನ್ ನಂಬರಲ್ಲಿ ಇಟ್ಕೊಬಿಟ್ಟು ಯಾವುದೋ ಒಂದು ಮಗುನೋ ದೊಡ್ಡವರು ಮೂಗಿಗೆ ತಲೆಗೆ ಎಲ್ಲ ಇವಾಗ್ಬಿಡ್ತಾರೆ. ಹಾಸ್ಪಿಟ್ಲಲ್ಲಿ ಇರೋ ಥರ ಫೋಟೋ ತೆಗೆದ್ಬಿಟ್ಟು ಈ ಮಗುಗೆ ದಾನ ಮಾಡಿ, ಈ ಮಗು ಈ ಪರಿಸ್ಥಿತಿಯಲ್ಲಿದೆ, ಬಡವರು ಅಂದ್ಕೊಂಡು ಆಗ್ಬಿಟ್ಟಿರ್ತಾರೆ. ಅದು ಯಾವಾಗೋ ಹಾಕಿರೋ ಫೋಟೋ, ಯಾರ್ದೋ ಕೋಡು, ಯಾರ್ದೋ ಫೋನ್ ನಂಬರು ಆಗ್ಬಿಟ್ಟಿರ್ತಾರೆ. ಇವರೆಲ್ಲ ಯಾರು ನೋಡ್ರಿ, ಕೋಟಿಗೆ ಯಾರೋ ಒಬ್ಬರಿಗೆ ಆ ಕಷ್ಟ ಇರ್ಬೋದು, ನಾನು ಇರಲ್ಲ ಅನ್ನಲ್ಲ. ಬರೀ ದುಡ್ಡು ಮಾಡೋದಕ್ಕೋಸ್ಕರನೇ ಇಂಥ ಒಂದು ಕಳ್ಳ ದಂಧೆ ಇರುತ್ತೆ. ಬರೀ ಯಾರ್ದೋ ಮಗು ಫೋಟೋ, ಯಾರ್ದೋ ದೊಡ್ಡವ್ರ ಫೋಟೋ, ಇನ್ನೇನೋ ಫೋಟೋ ಹಾಕೋಬಿಟ್ಟು ಹಾಸ್ಪಿಟ್ಲ್ ಇರೋ ಥರ ಅದು ನೋಡಿದ ತಕ್ಷಣ ಎಲ್ಲಿಲ್ಲದ ಕರುಣೆ, ದಯ ಅನ್ಕೊಂಬ ಬಂದ್ಬಿಡುತ್ತೆ ಇವರಿಗೆ ಕೆಲವ್ರಿಗೆಲ್ಲ. ಬರೀ ಶೇರುಗಳ ಮೇಲೆ ಕಾಮೆಂಟ್ಗಳ ಮೇಲೆ ಅದಕ್ಕೆ ಮಾಡಿಬಿಡ್ತಾರೆ. ಇನ್ನೂ ಕೆಲವರು ದುಡ್ಡು ಹಾಕ್ಬಿಡ್ತಾರೆ ಅದಕ್ಕೆ. ಅಸಲಿಗೆ ಆ ಕೋಡ್ ಯಾರ್ದು, ಆ ಫೋನ್ ನಂಬರ್ ಯಾರ್ದು, ಆ ಅಕೌಂಟ್ ಯಾರ್ದು ಯಾರಿಗನ ಗೊತ್ತೇನ್ರಿ? ಗೊತ್ತಾ? ಅದು ಗೊತ್ತಿಲ್ಲ. ಅದು ಎಲ್ಲಿದೆ ಏನಿದೆ ಅದು ಹಾಕಿ ಎಷ್ಟೋ ವರ್ಷಗಳಾಗಿರ್ತದೆ, ಅದು ಹೋಗ್ತಾನೇ ಇರ್ತದೆ, ಶೇರ್ ಆಗಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ಒಬ್ಬರಿಂದ ಒಬ್ರಿಗೆ ಎಲ್ಲೆಲ್ಲಿ ಹೊರಟೋಗಿದೆ ಗೊತ್ತಿಲ್ಲ. ಅದರಲ್ಲಿ ಅದು ಎಷ್ಟು ಜನ ದುಡ್ಡು ಹಾಕಿದಾರೋ ಗೊತ್ತಿಲ್ಲ. ಅವ್ರು ಆರಾಮ ದುಡ್ಡು ತಗೊಳ್ತಿರ್ತಾರಲ್ಲ, ಅವ್ರು ಆರಾಮ್ ಕೂತ್ಕೊಂಡು ಮಜಾ ಉಡಾಯಿಸ್ತಿರ್ತಾರೆ, ಮೋಜು ಮಸ್ತಿ. ಯಾರೋ ಕೋಟಿಗೊಬ್ಬರು ಪೇಷಂಟ್ ಇರ್ಬೋದು, ನಾನು ಇರಲ್ಲ ಅನ್ನಲ್ಲ. ಅವರು ಪಬ್ಲಿಸಿಟಿ ಮಾಡಿರ್ಬೋದು, ಇಲ್ಲ ಅನ್ನಲ್ಲ. ಆದರೆ ಈ ಕಳ್ಳಕಾಕರು ಎಷ್ಟಿರ್ತಾರೆ ರೀ ಆ ಕೋಟಿನಲ್ಲಿ? 99,999 ಜನ ಇರ್ತಾರೆ ಕಳ್ಳಕಾಕರು. ಯಾರೋ ಒಬ್ಬರು ಮಾತ್ರ ಕಷ್ಟದಲ್ಲಿರೋರು ಇರ್ಬೋದು, ಅವರು ಪಬ್ಲಿಸಿಟಿಗೋಸ್ಕರ ಹಾಕಿರ್ಬೋದು, ಸಹಾಯ ಪಡಿತಾ ಇರ್ಬೋದು, ಯಾರೋ ಕಷ್ಟದಲ್ಲಿರೋರು. ಅವಾಗೂ ಅವರು ಹಾಸ್ಪಿಟ್ಲಲ್ಲಿರೋರು, ಆ ಮಗು ವಾಸಿಯಾಗಿ ಮನೆಗೆ ಬಂದಿರ್ಬೋದು, ಇಲ್ಲ ಅವರೇ ವಾಸಿಯಾಗಿ ಮನೆಗೆ ಬಂದಿರ್ಬೋದು, ಇಲ್ಲ ಅವ್ರು ಸತ್ತು ಹೋಗಿರ್ಬೋದು. ಅವಾಗೂ ಈ ಹಣ ಹೋಗ್ತಾ ಇರುತ್ತೆ ನೋಡ್ರಿ, ಅದು ಅಡ್ವರ್ಟೈಸ್ ಹಂಗೆ ಹೋಗ್ತಾನೆ ಇರ್ತದೆ. ಅದೇನು ನಿಂತೋಗ್ತೇನೆ ರೀ? ಅದಕ್ಕೆ ಕಾಮನ್ ಸೆನ್ಸ್ ಇರಬೇಕು. ಹಣ ಹಾಕೋರಿಗೆ ಕಾಮನ್ ಸೆನ್ಸ್ ಇರಬೇಕು ಫಸ್ಟು. ಅದಕ್ಕೆ ದಡ್ಡರು ಒಳ್ಳೆಯವರಾಗಿರ್ತಾರೆ, ತಿಳಿಗೇಡಿತನ, ಒಳ್ಳೆಯವರಾಗಿರ್ತಾರೆ, ಬುದ್ಧಿ ಇಲ್ಲ, ಮೂರ್ಖತನ. ಒಳ್ಳೆಯವರಾದರೆ ಸಾಲದು, ಒಳ್ಳೆ ಜ್ಞಾನವೂ ಇರಬೇಕು, ಮೇಂಟೆನೆನ್ಸ್ ಮಾಡೋಂಥ ಜ್ಞಾನ ಇರಬೇಕು ಅಲ್ವಾ? ಇಲ್ಲಿ ವಿಚಾರ ಇರಲಿ. ಆದರೆ ಬಾವಿಗಳಲ್ಲಿ ಬೋರ್ವೆಲ್ಲಲ್ಲಿ ಯಾಕೆ ಬೀಳ್ತಾರೆ ಮಕ್ಕಳು? ಆಕ್ಸಿಡೆಂಟ್ಗಳು ಹೆಂಗಾಗುತ್ತೆ?
ಯಾಕೆ ಸೂಸೈಡ್ ಮಾಡ್ಕೊತಾರೆ, ಯಾಕೆ ಹಾಸ್ಪಿಟ್ಲ್ಗಳಲ್ಲಿ ಕೊಳಿತಾರೆ, ಇದಕ್ಕೆಲ್ಲ ಕಾರಣ ಏನು? ಪಾಪಕರ್ಮಗಳು. ಈ ರೀತಿ ವಂಚನೆ ಮಾಡ್ತಾರೆ ಅಮಾಯಕರಿಗೆ. ಒಳ್ಳೆಯವ್ರನ್ನ ಬಳಸ್ಕೊಬಿಡ್ತಾರೆ ಇವರು. ಯಾರಲ್ಲಿ ಒಳ್ಳೆತನ ಇದೆ ಅವ್ರ ಮೇಲೆ ಅಮಾಯಕತ್ವ, ಒಳ್ಳೆಯವರ ಒಳ್ಳೆಯತನದ ಮೇಲೆ ಆಟ ಆಡ್ತಾರೆ ಇವರು. ಅವ್ರ ಅಮಾಯಕತ್ವದ ಮೇಲೆ ಆಟ ಆಡ್ತಾರೆ. ಯಾರು ಈ ದುಷ್ಟರಲ್ಲ, ಇವರು ಪಾಪ ಜಾಸ್ತಿ ಆಗುತ್ತೆ. ಅವಾಗ ಏನಾಗ್ತಾರೆ, ಪಾಪಕರ್ಮಗಳು ಮಾಡಿ ಮಾಡಿ ಯಾವುದೋ ಜನ್ಮದಲ್ಲಿ ಹೆಂಗೋ ಹುಡ್ತಾರೆ, ತಿರ್ಗಾ ಮಕ್ಕಳು ಮರೆಯಾಗಿ ಹುಡ್ತಾರೆ, ಆಮೇಲೆ ಬೆಳೀತಾರೆ. ಆದರೆ ಶಿಕ್ಷೆ ತಪ್ಪಿದ್ದಲ್ಲ. ಅವ್ರನ್ನ ನಾಶ ಮಾಡೋಕ್ಕೆ ಅಲ್ಲೆಲ್ಲೇ ಭೂತಗಳು ಉಟ್ಕೊಳ್ತವೆ. ಭೂತಗಳು ಏನು ಭೂತಗಳು? ಭೂತ ಶಕ್ತಿಗಳು. ಸರ್ಕಲ್ಲು, ಯಾವುದೋ ಒಂದು ಸರ್ಕಲಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ಲಾಗ್ತವೆ, ನಿಮಗೂ ಗೊತ್ತಿದೆ. ಯಾವುದೋ ಒಂದು ತೋಪು, ಹೊಂಗೆ ತೋಪು, ಮಾವಿನ ತೋಪು, ಅಲ್ಲಿ ಆ ಸರ್ಕಲ್ ಅಲ್ಲೊಂದು ಜಾಗದಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ಲಾಗ್ತವೆ. ಆಗ ಅಲ್ಲೊಂದು ಹನುಮಾನ್ ಗುಡಿ ಕಟ್ಬಿಡೋದು ಒಂದು ಚಿಕ್ಕದಾಗಿ. ಎಲ್ಲೋ ಸರ್ಕಲ್ಲು ಅಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ ಇರ್ತವೆ. ಇವೆಲ್ಲ ವಿಚಾರ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾಕೆ ಈ ಭೂತ ಶಕ್ತಿಗಳಿರ್ತವೆ? ಮೋಸ ಯಾರು ಮಾಡ್ತಾರೆ, ವಂಚನೆ ಯಾರು ಮಾಡ್ತಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗೋ ಥರ ಅವು ಮಾಡ್ತವೆ. ಅವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ಅಲ್ಲಿ ರಕ್ತ ಸುರಿಯುತ್ತೆ. ಆ ರಕ್ತ ನಾವು ಕುಡಿತವೆ ಭೂತಗಳು. ಇಲ್ಲಿ ಸಸ್ಯಾಹಾರಿ ಭೂತಗಳಿದ್ದಾವೆ, ಮಾಂಸಾಹಾರಿ ಭೂತಗಳಿದ್ದಾವೆ, ಒಳ್ಳೆಯ ಭೂತಗಳಿದ್ದಾವೆ, ಕೆಟ್ಟ ಭೂತಗಳಿದ್ದಾವೆ, ನೆನ್ಪಿಟ್ಕೊಳ್ಳಿ. ಅವು ಹಾಗೆ ಪಿಶಾಚಗಳು, ಪ್ರೇತಗಳಿರ್ತವೆ, ಪ್ರೇತಾತ್ಮಗಳಿರ್ತವೆ, ಅವು ಕೂಡ ರಕ್ತನ ಕುಡಿತವೆ. ಹಾಗೆ ಬೋರ್ವೆಲ್ಗಳಲ್ಲಿ ಇರ್ತವೆ. ಮಕ್ಕಳೆಲ್ಲ ಹೋದಾಗ ಎಳ್ಕೊಬಿಡ್ತವೆ. ಹಂಗಾರೆ ಮಕ್ಕಳು ಯಾರು? ಅವು ಯಾವುದೋ ಜನ್ಮದಲ್ಲಿ ಪಾಪಕರ್ಮಗಳು ಮಾಡಿರ್ತವೆ. ಈಗ ಇಲ್ಲಿ ಬೋರ್ವೆಲಲ್ಲಿ ಬಿದ್ದು ನರಕ ಅನ್ಬಿಸ್ತವೆ. ನಾವು ಅಯ್ಯೋ ಪಾಪ ಅಂತೀವಿ. ಬಿಡ್ರಿ, ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ದಾವೆ. ನಮ್ಮಲ್ಲಿ ಈಗ ಮಾನವೀಯತೆ ಇದೆ, ನಾವು ಮನುಷ್ಯರಾಗ್ಬಿಟ್ಟಿದ್ದೀವಿ. ಅದು ಮನುಷ್ಯ ಪ್ರಾಣಿ. ಮಗು ಅಂದಮೇಲೆ ಎಲ್ಲರಿಗೂ ಕರುಣೆ ಬರುತ್ತೆ, ವಾತ್ಸಲ್ಯ ಬರುತ್ತೆ, ತುಂಬಿ ಹರಿಯುತ್ತೆ, ಉಕ್ಕೆ ಹರಿಯುತ್ತೆ ಪ್ರೇಮ. ಅದಕ್ಕೆ ನಾವು ಕರುಣೆ ತೋರ್ತೀವಿ. ಹಾಗೆ ಬಾಂಬ್ ಬ್ಲಾಸ್ಟ್ಗಳಾಗುತ್ತೆ, ಅಲ್ಲಿ ಎಷ್ಟೋ ಜನ ಕೈ ಕಾಲು ಕಳ್ಕೊಳ್ತಾರೆ, ಸತ್ತು ಹೋಗ್ತಾರೆ. ನೋಡ್ರಿ ಅಪ್ಪ, ಮಾನವೀಯತೆ ಇರಬೇಕು. ನಾವು ಮನುಷ್ಯರಾಗಿದ್ದೀವಿ. ಇನ್ನೊಬ್ಬ ಮನುಷ್ಯರ ಮೇಲೆ, ನಮ್ಮ ಮನುಷ್ಯ ಜಾತಿ ಮೇಲೆ ನಮಗೆ ಕರುಣೆ ಇರಬೇಕು, ಸಹಾನುಭೂತಿ ಇರಬೇಕು, ಸಹಾಯ ಮಾಡಬೇಕು, ಸಹಕಾರ ಇರಬೇಕು. ಅದಕ್ಕೆ ನಾವು ಖಂಡಿಸ್ಬೇಕು ಕೆಟ್ಟವ್ರಿಗೆ, ಇಲ್ಲ ಅನ್ನಲ್ಲ. ಆದರೆ ಪಾಪ ಪುಣ್ಯ ಕರ್ಮಗಳು ಅಂತ ಒಂದಿರುತ್ತೆ. ಇವರು ಪಾಪ ಮಾಡದೆ ಯಾವ ಶಿಕ್ಷೆನೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಪಂಚದಲ್ಲಿ. ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ, ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ, ಯಾರಿಗೆ? ಒಳ್ಳೆಯವ್ರಿಗೆ. ಯಾರು ಶಿಕ್ಷೆ ಕೊಡ್ತಾರೆ ಕೆಟ್ಟವರು ಒಳ್ಳೆಯವ್ರಿಗೆ, ಅವರು ಮತ್ತೆ ನರಕ ಅನುಭವಿಸ್ಬೇಕಾಗುತ್ತೆ. ಈ ರೀತಿ ಚಿಕ್ಕ ಮಕ್ಕಳಾಗಿ ಹುಟ್ಟಬೋದು, ಕುರಿ ಮೇಕೆಯಾಗಿ ಹುಟ್ಟಬೋದು, ಹಸು ಎಮ್ಮೆಯಾಗೆ ಹುಟ್ಟಬೋದು, ದನ ಕರುವಾಗಿ ಹುಟ್ಟಬೋದು. ಅವೆಲ್ಲ ಏನು ಸುಖವಾಗಿದ್ದಾವ? ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ತವೆ, ಮಳೆ ಗಾಳಿನಲ್ಲಿ ತೊಯ್ತವೆ, ಎಲ್ಲೋ ಹೊರಗಡೆ ಮಲ್ಕೊಳ್ತವೆ, ಮಳೆ ಬೀಳ್ತಾದ್ರೂ ನೆನೀತವೆ. ಎಮ್ಮೆಗಳು, ಕುರಿಗಳು, ಮೇಕೆಗಳು ಇವೆಲ್ಲ ನೋಡಿರ್ಬೋದು ನೀವು. ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ತವೆ, ಸೊಳ್ಳೆಗಳಿಂದ ಭಾಳ ಭಯಾನಕವಾಗಿ ಕಚ್ಚಿಸ್ಕೊಳ್ತವೆ. ಇವೆಲ್ಲ ಏನು? ಹಿಂದಿನ ಪಾಪಕರ್ಮಗಳು ಈಗ ಹುಟ್ಟಿರ್ತವೆ. ಈಗ ಅರ್ಥ ಆಯ್ತಾ? ಯಾರಿಗೋ ಕಣ್ಣಿಲ್ಲ, ಕಿವಿ ಇಲ್ಲ, ಕಾಲಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಇವರೆಲ್ಲ ಯಾರು? ಏನು? ನೀವು ಹೇಳಿಯಪ್ಪ. ಗರುಡ ಪುರಾಣ ಗೊತ್ತಾ? ಅದು ಹೆಂಗಿದೆ ನನಗೆ ಅಷ್ಟು ಗೊತ್ತಿಲ್ಲ. ಯಮಲೋಕದ ಪುರಾಣ ಗೊತ್ತಾ? ಯಮಲೋಕದ ಪುರಾಣ ಅದು ಗೊತ್ತಿಲ್ಲ ಅಷ್ಟು ನನಗೆ. ಶನೇಶ್ವರ ಪುರಾಣ ಗೊತ್ತಾ? ಅದು ಕೂಡ ಗೊತ್ತಿಲ್ಲ. ಆದರೆ ನನಗೆ ನಂದು ನಾಗಪುರಾಣ, ನಾಗಸೃಷ್ಟಿ ಲೋಕ ನಾಗಪುರಾಣ ನಂದು. ನೋಡ್ರಪ್ಪ, ಇವ್ರು ಯಾರು ತಪ್ಪು ಮಾಡದೆ ಶಿಕ್ಷೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕರುಣೆ ತೋರಿ. ನೀವು ಮನುಷ್ಯರು, ನಾನು ಮನುಷ್ಯ ಶರೀರದಲ್ಲಿ ನಾನಿದ್ದೀನಿ. ನಂದು ಯಾವ ಊರೋ ಏನೋ ಯಾವ ಲೋಕೋ ನನಗೆ ಗೊತ್ತಿಲ್ಲ, ನಾನಿದ್ದೀನಿ. ಕರುಣೆ ತೋರ್ತೀನಿ, ಒಳ್ಳೆ ದಾರಿಯಲ್ಲಿ ಹೋಗ್ರಪ್ಪ ಅಂತೀನಿ, ಒಳ್ಳೆ ಮಾರ್ಗದಲ್ಲಿ ಹೋಗ್ರಪ್ಪ ಅಂತೀನಿ, ಕಷ್ಟಗಳು ಬೇಡ ಅಂತೀನಿ, ಮಾಡಿದ ಪಾಪಗಳನ್ನ ಬಗೆಹರಿಸ್ಕೊಳ್ಳಿ ಅಂತೀನಿ. ಇದು ನನ್ನ ಸೂತ್ರ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಭೂತಶಕ್ತಿಗಳು, ಪ್ರಾಣಶಕ್ತಿ, ಪಂಚಭೂತಗಳು ಎಲ್ಲ ಕಡೆ ಪ್ರಾಣಶಕ್ತಿ ಇರುತ್ತೆ. ಅದು ಹೇಳ್ಕೊಳ್ಳುತ್ತೆ, ಅದು ನುಂಗುತ್ತೆ, ನಾಶ ಮಾಡುತ್ತೆ. ಬೋರ್ವೆಲ್ ಬಾವಿನಲ್ಲೂ ಇರುತ್ತೆ ನೆಗೆಟಿವ್ ಎನರ್ಜಿ. ಬಾವಿಗಳಲ್ಲಿರುತ್ತೆ, ಕೆರೆಗಳಲ್ಲಿರುತ್ತೆ, ಸಮುದ್ರದಲ್ಲಿರುತ್ತೆ. ಆ ಶಕ್ತಿ ಮಹಾನ್ ಶಕ್ತಿ. ಅದಕ್ಕೆ ಅಲೆಗಳು ಬರುತ್ತೆ, ಅಲೆಗಳು ಸಮುದ್ರದಲ್ಲಿ. ಅದಕ್ಕೆ ಭೂಕಂಪಗಳಾಗುತ್ತೆ. ಅದಕ್ಕೆ ಗುಡುಗು ಮಿಂಚು, ಮೋಡ ಬರುತ್ತೆ. ಮೋಡ ಬಂದರೆ ಅಮರನಾಥ್ ಯಾತ್ರೆ ಅಲ್ಲೆಲ್ಲ ಗೊತ್ತಲ್ಲ, ಕೇದಾರ್ನಾಥ್. ಗುಡ್ಡಗಳೇ ಪರ್ವತಗಳೇ ಕುಸಿತವೆ, ಎಲ್ಲ ಒಯ್ಕೊಂಡು ಹೋಗುತ್ತೆ. ಮೋಡದ ಮಳೆ ಬಿದ್ದರೆ ಹಂಗೆ ಪ್ರಳಯ ಆಗುತ್ತೆ. ನೋಡಿರ್ಬೋದು ನೀವು ಸಾಕಷ್ಟು ನ್ಯೂಸ್ಗಳಲ್ಲಿ. ಎಷ್ಟೋ ಜನ, ನೂರಾರು ಸಾವಿರಾರು ಜನ ಸತ್ತು ಹೋಗ್ತಾರೆ. ಭೂಕಂಪಗಳಾದರೆ ಲಕ್ಷಾಂತರ ಜನ ಸಾಯ್ತಾರೆ. ಸುನಾಮಿಗಳಾದರೆ ಲಕ್ಷಾಂತರ ಜನ ದಿಕ್ಕಪಾಲಾಗ್ತಾರೆ, ಎಲ್ಲ ಮನೆ ಮಾಟ ಕಳ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಭೂತಗಳ ಶಕ್ತಿ, ಪಂಚಭೂತಗಳ ಶಕ್ತಿ.
ಮನುಷ್ಯ ಜೀವಿ ಪಾಪ ಮಾಡಿದ್ರೆ, ಪಾಪದ ಕೊಡ ತುಂಬಿದರೆ ಈ ರೀತಿ ಭೂಕಂಪಗಳಾಗ್ತವೆ, ಸುನಾಮಿಗಳಾಗ್ತವೆ, ಈ ರೀತಿ ಬೋರ್ವೆಲ್ಗಳಲ್ಲಿ ಬೀಳ್ತಾರೆ, ಆಕ್ಸಿಡೆಂಟ್ಗಳಾಗ್ತವೆ. ಆ ಜಾಗಗಳಲ್ಲಿ ಹೋಗಿ ಕೋಳಿ ಕೊಯ್ದುಬಿಟ್ಟು ನಿಂಬೆಹಣ್ಣು ಇಕ್ಬಿಟ್ಟು ಶಾಂತಿ ಮಾಡಿಬಿಟ್ರೆ ಆಗೋದಿಲ್ಲ, ಪಾಪ ಪರಿಹಾರ ಆಗೋದಿಲ್ಲ, ಸಮಸ್ಯೆ ಬಗೆಹರೋದಿಲ್ಲ. ಒಂದು ವೇಳೆ ಕೋಳಿ ಕೊಯ್ದು, ಕುರಿ ಕೊಯ್ದು, ನಿಂಬೆಹಣ್ಣು ಕಟ್ ಮಾಡಿ, ಇನ್ನೇನೋ ಮಾಡಿ, ಮಂತ್ರ ಹೇಳಿ 3 ದಾರಿನಲ್ಲಿ ಇನ್ನೆಲ್ಲೋ ಮತ್ತೊಂದು ಶಾಂತಿ ಹೋಮ ಮಾಡಿದ್ರೆ ಸ್ವಲ್ಪ ಏನೋ ಒಂದು ಚೂರು ಆಗ್ಬೋದೇನೋ ಅಷ್ಟೇ. ಅದರಿಂದನೇ ಸಾಧ್ಯ ಇಲ್ಲ. ಅದೃಷ್ಟ ಬಂದ್ಬಿಡಲಿ, ಸಾಲಗಳ ಬಾಧೆಯಿಂದ ಮುಕ್ತನಾಗ್ಬಿಡ್ತೀನಿ, ರೋಗಗಳ ಬಾಧೆಯಿಂದ ಮುಕ್ತನಾಗ್ಬಿಡ್ತೀನಿ, ಶತ್ರುಗಳ ಬಾಧೆಯಿಂದ ಮುಕ್ತನಾಗ್ಬಿಡ್ತೀನಿ ಅಂದರೆ ಆಗೋದಿಲ್ಲ. ಸಮಸ್ಯೆಗಳಿಂದ ಮುಕ್ತನಾಗ್ತೀನಿ ಅಂದರೆ ಆಗೋದಿಲ್ಲ. ಆಗಬೇಕಂದ್ರೆ ಕರ್ಮಗಳು ಕಳಿಲೇಬೇಕು. ಪ್ರಾಣಶಕ್ತಿ ನಮ್ಮಲ್ಲಿ ಒಳ್ಳೆತನ ಇರಬೇಕು. ಪ್ರೀತಿ, ಪ್ರೇಮ, ದಯ, ಅನುಕಂಪ ಈ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡ್ರೆ ನಮ್ಮಲ್ಲಿ ಪ್ರಾಣಶಕ್ತಿ ಅಧಿಕವಾಗಿ ಪ್ರಕೃತಿನಲ್ಲಿ ಸ್ಪ್ರೆಡ್ ಆಗುತ್ತೆ, ತರಂಗಗಳು ಹೋಗುತ್ತೆ. ನಮ್ಮಲ್ಲಿರೋ ಎನರ್ಜಿ ತರಂಗಗಳು ಹೊರಗಡೆ ಹೋಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಎಲ್ಲವೂ ನೋಡುತ್ತೆ. ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ಮನೆಯವರೇ ನೋಡ್ತಾರೆ, ಪರವಾಗಿಲ್ಲ ಮನುಷ್ಯ ಬದಲಾಗ್ಬಿಟ್ಟ, ಮೊದಲಿದ್ದಂಗಿಲ್ಲ ಅಂತ. ಅಕ್ಕಪಕ್ಕದವ್ರು ನೋಡ್ತಾರೆ, ಮೊದಲಿದ್ದಂಗಿಲ್ಲ ಮನುಷ್ಯ ಬದಲಾಗ್ಬಿಟ್ಟ ಅಂತಾರೆ. ನಾವೆಲ್ಲಿ ಕೆಲಸ ಕಾರ್ಯ ಮಾಡ್ತೀವಿ, ಅಲ್ಲಿ ಆಫೀಸುಗಳಲ್ಲಿ ಇನ್ನೊಂದು ಕಡೆ, ಮತ್ತೊಂದು ಕಡೆ ಹೋಟ್ಲಲ್ಲಿ, ಇನ್ನೊಂದು ಕಡೆ ಫ್ಯಾಕ್ಟ್ರಿಯಲ್ಲಿ, ಅಲ್ಲಿ ಕೂಡ ಅನ್ಕೊತಾರೆ ನಮ್ಮನ್ನು ನೋಡಿ ಈ ಮನುಷ್ಯ ಬದಲಾಗ್ಬಿಟ್ಟ ಅಂತ. ಅವರೆಲ್ಲ ಹೇಳಬೇಕು, ಯಾವಾಗ ಹೇಳ್ತಾರೆ ಮನುಷ್ಯ ಒಳ್ಳೆಯವನಾಗ್ಬಿಟ್ಟ ಅಂತ, ಆವಾಗ ನಮ್ಮಲ್ಲಿ ಒಂದು ಶಕ್ತಿ, ಒಳ್ಳೆಯ ಶಕ್ತಿ, ಪಾಸಿಟಿವ್ ಎನರ್ಜಿ ಇದೆ ಅಂತ ಅರ್ಥ, ದೈವತ್ವ ಇದೆ ಅಂತ. ಆವಾಗ ನಮ್ಮ ಕಷ್ಟಗಳು ಇರೋದಿಲ್ಲ, ನಮಗೆ ಶತ್ರು ಬಾಧೆ ಇರೋದಿಲ್ಲ, ರೋಗಗಳ ಬಾಧೆ ಇರೋದಿಲ್ಲ, ಕಷ್ಟಗಳ ಬಾಧೆ ಇರೋದಿಲ್ಲ. ಕರ್ಮಗಳಿಂದ ಬಿಡುಗಡೆ ಇದು, ಈಗ ಅರ್ಥ ಆಯ್ತಲ್ಲ. ಕರ್ಮ ನರಕದಿಂದ ಬಿಡುಗಡೆ, ಅದಕ್ಕೆ ಪ್ರಯತ್ನ ಪಡಿ. ಗುರುಗಳ ಮಾರ್ಗದರ್ಶನ ತಗೊಳ್ಳಿ. ಒಳ್ಳೆ ಗುರುಗಳು ಏನು ಈ ರೀತಿ ಉಪನ್ಯಾಸ ಕೊಡ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲವೂ ಸೈಂಟಿಫಿಕ್ ಆಗಿರ್ತದೆ. ಬೋರ್ವೆಲ್ಗಳಲ್ಲಿ ಯಾವ ರೀತಿ ಗುರುತ್ವಾಕರ್ಷಣ ಬಲ ಇರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ, ಇದೆಲ್ಲ ಒಂದು ನ್ಯೂಟನ್ನ ನಿಯಮ ಇರುತ್ತೆ, ಗುರುತ್ವಾಕರ್ಷಣ ಬಲ. ಗೊತ್ತಾಯ್ತಲ್ಲ? ಓಕೆ ಅವರೇ, ಕರ್ಮಗಳಿಂದ ಮುಕ್ತಿ ಹೊಂದಬೇಕಾದ್ರೆ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ಸಾಕು. ಅರ್ಥ ಆಯ್ತಲ್ಲ? ಒಳ್ಳೆತನ ಯಾರಲ್ಲಿದೆ ಅವ್ರಿಗೆ ಯಾವ ಕಾರಣಕ್ಕೂ ನರಕ ಬಾಧೆ ಇರಲ್ಲ. ಪಂಚಭೂತಗಳು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಭೂತಗಳು ಒಳ್ಳೆಯದಿರುತ್ತೆ, ಕೆಟ್ಟದಿರುತ್ತೆ. ಆತ್ಮಗಳು ಒಳ್ಳೆಯದಿರುತ್ತೆ, ಕೆಟ್ಟದಿರುತ್ತೆ. ಎನರ್ಜಿ, ಒಳ್ಳೆಯ ಎನರ್ಜಿ, ಕೆಟ್ಟ ಎನರ್ಜಿ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ಓಕೆನಾ? ಪ್ರಯತ್ನ ಪಡಿ. ಧ್ಯಾನ, ತಪಸ್ಸು, ಯೋಗ, ಜ್ಞಾನ ಪಡೀರಿ. ಸಪ್ತಚಕ್ರಗಳ ಕುಂಡಲನಿ ಸಾಧನೆಯಲ್ಲಿರುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಪಡ್ಕೊಳ್ಳಿ. ಓಕೆನಾ? ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ, ಸೇರ್ಕೊಳ್ಳಿ, ಕಲೀರಿ, ಹೆಚ್ಚಾಗಿ ಸಾಧನೆ ಮಾಡಿ. ಯಾವಾಗೂ ನಾವು ಉದ್ಧಾರ ಆಗಬೇಕು, 4 ಜನರ ಮುಂದೆ ತಲೆ ಎತ್ತಿ ನಿಲ್ಲಬೇಕು, ಸಮಸ್ಯೆಗಳಿಂದ ಮುಕ್ತರಾಗಬೇಕು, ಮೇಲೆ ಬರಬೇಕಲ್ವ? ಹೇಗೆ ಬರೋದು? ಕಷ್ಟಪಟ್ಟರೆ ಬರ್ತೀವಿ, ಇಲ್ಲಾಂದ್ರೆ ಹೆಂಗೆ ಬರ್ತೀವಿ ಅಲ್ವಾ? ಓಕೆ ಅವರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.